ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಕೆಲವರಿಗೆ 40 ವರ್ಷಕ್ಕೆ ಮೆನೋಪಾಸ್ ಆಗುತ್ತೆ, ಕೆಲವರಿಗೆ 50ರಿಂದ 55 ವರ್ಷ ತನಕ ಮೆನೋಪಾಸ್ ಆಗುತ್ತೆ. ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಆ ಸಂದರ್ಭದಲ್ಲಿ ಅಂದರೆ ಆ ಸಮಯದಲ್ಲಿ ಯಾವ ಥರ ಒಂದು ಹೆಣ್ಣು ಒಬ್ಬ ಮಹಿಳೆ ಯಾವ ರೀತಿ ಕಷ್ಟಪಡ್ತಾಳೆ, ಮನೆಯಲ್ಲಿರ್ತಕ್ಕಂಥವ್ರು ಹೇಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ನಾನು ಸ್ವಲ್ಪ ಇದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಉದ್ಕ ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಹೇಗೆ ಉದ್ಕ ಮುದ್ದೆ ಸಿಂಪಲ್ಲಾಗಿ ಒಂದು 4-5 ವೆರೈಟಿ ಥರ ಮಾಡ್ಬೋದು, ಬಟ್ ನಾನು ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ನೋಡ್ತಾ ಹಾಗೆ ನನ್ನ ಮಾತಾಡಿರೋದನ್ನು ನೀವು ಕೇಳಿಸ್ಕೊಳ್ತಾ ಹೋಗ್ಬೋದು. ಇದು ಹಳ್ಳಿ ಸೊಪ್ಪು, ಚೆನ್ನಾಗಿರುತ್ತೆ. ಹಳ್ಳಿಯಲ್ಲಿ ಸಂತೆ ಅಂತೇಳಿ ಮಾಡ್ತೀವಿ, ಸಂತೆಯಿಂದ ತೊಗೊಂಡು ಬಂದದ್ದು. ಒಂದು ಪೇಪರ್ ಹಾಕ್ಕೊಬಿಡೋಣ, ಎಲ್ಲ ಗಲೀಜಾಗುತ್ತೆ ಅಂತೇಳಿ ಪೇಪರ್ ಹಾಕ್ಕೊಳ್ತೀನಿ. ಕೆಂಪರವೆ ಸೊಪ್ಪು, ಮೆಂತ್ಯ ಸೊಪ್ಪು ತಂದಿಲ್ಲ. ಇದೆಲ್ಲ ಸೊಪ್ಪನ್ನು ಬಿಡಿಸ್ಕೊಳ್ತೀನಿ ನಾನು. ಚೆಕ್ ಮಾಡಬೇಕು, ಇಲ್ಲಿ ಮೊಟ್ಟೆ ಥರ ಹುಳುಗಳು ಇರ್ತವೆ, ಇಂಥ ಏನಾದರೂ ಇದ್ದರೆ ಎಲ್ಲ ಚೆಕ್ ಮಾಡ್ಕೋಬೇಕು. ಇನ್ನು ಮಳೆಗಾಲದಲ್ಲಿ ಒಂದು ಸ್ವಲ್ಪ ಸೊಪ್ಪು ಡೇಂಜರು. ಇಂಥ ಈ ಕಡೆ ಎಲೆ, ಈ ಕಡೆ ಹೊರಗಡೆ, ಇಲ್ಲಿ ಈ ಕಡೆ ಇರಲ್ಲ, ಈ ಕಡೆ ಮೊಟ್ಟೆ ಥರ ಇರ್ತವೆ. ಇವನ್ನ ಸ್ವಲ್ಪ ಗಮನಿಸ್ಬೇಕು. ಚಿಕ್ಕ ಚಿಕ್ಕ ಮೊಟ್ಟೆ ಥರ ಇರುತ್ತೆ. ಸೊಪ್ಪು ಸೋಸುವಾಗ ನೀಟಾಗಿ ಸೋಸ್ಕೊಳ್ಬೇಕು. ನಮ್ಮ ಹೆಣ್ಮಕ್ಳ ಜೀವನದಲ್ಲಿ ಇದು ತುಂಬ ಇಂಪಾರ್ಟೆಂಟು. ಮೆನೋಪಾಸ್ ಇದು ನಮ್ಮ ಅಕ್ಕ ತಂಗಿಯರಾಗಿರ್ಬೋದು, ಅಮ್ಮ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಈವನ್ ನಾವು ಕೂಡ ಎಲ್ಲ ಹೆಣ್ಮಕ್ಳು ಇದನ್ನು ದಾಟುವ ಹಂತದಲ್ಲಿ ನಾವು ಏನೆಲ್ಲ ಕಷ್ಟಗಳನ್ನು ಅನುಭವಿಸುತ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಇವತ್ತು. ಬೇಳೆ ಬೇಯಲಿಕ್ಕೆ ನೀರು ಇಡ್ತಾ ಇದ್ದೀನಿ. ಬೇಳೆನ ತೊಳೆದ್ಬಿಟ್ಟು ಹಾಕ್ತೀನಿ. ಸ್ವಲ್ಪ ನೀರು ಬಾಯಿಗೆ ಬರಲಿ. ಇದರಲ್ಲಿ 2 ತೊಗೊಂಡಿದ್ದೀನಿ ನಾನು ಬೇಳೆಯನ್ನು. ಇನ್ನು ಸ್ವಲ್ಪ ತೊಳೆದ್ಬಿಟ್ಟು ಹಾಕೋಣ. ನೀರು ಕುದಿಯುವಾಗ ಹಾಕಿದ್ರೆ ಆಯಿತು. ಕುದಿಯುವಾಗ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಬೇಳೆ ವಾಶ್ ಮಾಡ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹೆಚ್ಕೊಳ್ತೀನಿ. ಈ ಮೆನೋಪಾಸ್ ಟೈಮಲ್ಲಿ ಅವಳು ಕೋಪ ಮಾಡ್ಕೊಳ್ತಾಳೆ, ಸ್ವಲ್ಪ ಸೈಲೆಂಟಾಗಿರೋದು, ಈ ಥರ ಎಲ್ಲ ಮಾಡ್ತಿರ್ತಾಳೆ. ಅದನ್ನು ಮನೆಯವರು ಅಂದರೆ ಫ್ಯಾಮಿಲಿ ಅರ್ಥ ಮಾಡ್ಕೋಬೇಕಲ್ವ. ಅದನ್ನು ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಂದರೆ ಇಲ್ಲಿ ಮೆನೋಪಾಸ್ ಅಂದರೆ ಅವಳ ಋತುಚಕ್ರ, ಅಂದರೆ ಪೀರಿಯಡ್ಸ್ ಅವಳಿಗೆ ಶಾಶ್ವತವಾಗಿ ನಿಲ್ಲುವಂಥ ಸಂದರ್ಭ. ಇದು ಶಾಶ್ವತವಾಗಿ ನಿಲ್ಲುತ್ತೆ. ಈ ಸಂದರ್ಭದಲ್ಲಿ ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಅವಳು ಸಿಟ್ಟಾಗಿರ್ಬೋದು, ಅವಳು ಸೈಲೆಂಟಾಗಿ ಕೂರೋದಾಗಿರ್ಬೋದು, ಅವಳ ಮೂಡ್ ಸ್ವಿಂಗ್ ಈ ಥರ ಎಲ್ಲ ಆಗುತ್ತೆ. ಅದನ್ನು ಸ್ವಲ್ಪ ಫ್ಯಾಮಿಲಿ ಅರ್ಥ ಮಾಡ್ಕೋಬೇಕು. ಈ ಸಮಯದಲ್ಲಿ ಅವಳಿಗೆ ಈಸ್ಟ್ರೋಜಿನ್ ಎಂಬ ಹಾರ್ಮೋನು ಇದಾಗುತ್ತೆ. ಅವಳಿಗೆ ಈಸ್ಟ್ರೋಜಿನ್ ಇನ್ನೊಂದು ಏನೋ ಇದೆ, ನನಗೆ ಅದು ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟು ನಾನು ಸೈನ್ಸ್ ಓದಿಲ್ಲ, ಅಷ್ಟು ನನಗೆ ಗೊತ್ತಾಗ್ತಾ ಇಲ್ಲ. ಈ ಈಸ್ಟ್ರೋಜಿನ್ ಒಂದು ವರ್ಡ್ ಕೇಳಿದ್ದೀನಿ. ಈಸ್ಟ್ರೋಜಿನ್ ಕಡಿಮೆ ಆಗೋದ್ರಿಂದ ಅವಳಲ್ಲಿ ಹಾರ್ಮೋನ್ಸ್ ಬದಲಾವಣೆ ಆಗುತ್ತೆ. ಆವಾಗಲೇ ಈ ರೀತಿ ಎಲ್ಲ ಅವಳು ಬಿಹೇವಿಯರ್ ಮಾಡ್ತಾಳೆ. ಈ ಈಸ್ಟ್ರೋಜಿನ್ ಎಂಬ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಅವಳಿಗೆ ನಿದ್ದೆ ಚೆನ್ನಾಗಿ ಬರೋದಿಲ್ಲ.
ನಿದ್ದೆ ಸ್ಟಾರ್ಟಿಂಗಲ್ಲಿ ನಿದ್ದೆ ಬಂದರೆ ಮತ್ತೆ ಮಧ್ಯೆ ಎಚ್ಚರ ಆಗಿಬಿಡೋದು, ಈ ರೀತಿ ನಿದ್ದೆ ಸರಿಯಾಗಿ ಬರೋಲ್ಲ, ಪ್ರಾಪರಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಆಮೇಲೆ ಏನೋ ಒಂಥರ ಬಿಸಿ ಬಿಸಿ ಆಗೋ ಥರ ಕೈ ಆಗಿರ್ಬೋದು, ಕಾಲುಗಳು, ದೇಹನೇ ಒಂಥರ ಬಿಸಿ ಬಿಸಿ, ಈ ಥರ ಬೆವರು ಬರೋದಾಗಿರ್ಬೋದು, ಜಾಯಿಂಟ್ ಪೇಯ್ನ್ ಬರೋದಾಗಿರ್ಬೋದು, ಮೂಡ್ ಸ್ವಿಂಗ್ ಆಗಿರ್ಬೋದು. ಒಟ್ಟಿನಲ್ಲಿ ಅವಳಿಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ಒಂಥರ ಸುಮ್ಮನೆ ಕೂತ್ಕೊಂಡು ಅಳೋಣ ಅನಿಸುತ್ತೆ ಅವಳಿಗೆ, ನಾನು ಒಂಟಿ ಅಂತ ಅನಿಸುತ್ತೆ, ಇನ್ನೂ ಏನೇನೋ ಆಗ್ತಿರ್ತವೆ, ಒಂಥರ ಕೋಪ ಬರೋದು. ಇದನ್ನೆಲ್ಲ ನಾವು ಹಸ್ಬೆಂಡ್ ಆಗಿರ್ಬೋದು, ಮನೆಯವರೆಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು. ತುಂಬ ಮೂಡ್ ಸ್ವಿಂಗ್ ಆಗ್ತಾಳೆ, ತುಂಬ ಇಂಟ್ರೆಸ್ಟ್ ಇರುತ್ತೆ ಅವಳಿಗೂ, ನಾನು ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ಎಲ್ಲ ಮಾಡಬೇಕು ಅಂತ. ಬಟ್ ಅದೇನೋ ಅದು ಈಸ್ಟ್ರೋಜನ್ ಹಾರ್ಮೋನ್ ಇದೆಯಲ್ಲ, ಅದು ಕಡಿಮೆ ಆಗೋದ್ರಿಂದ ಈ ಮೂಳೆಗಳಲ್ಲಿ, ಬೋನ್ಸ್ನಲ್ಲಿ ಎಲ್ಲ ವೀಕ್ ಆಗಿಬಿಡ್ತವೆ ಅಂತ ಹೇಳ್ತಾರೆ. ಈ ಟೈಮ್ನಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕು. ಈ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಹ್ಯಾಂಗ್ಸೈಟಿ ಆಗಿರ್ಬೋದು, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಅವಳು ಸಮಸ್ಯೆಯನ್ನು ಎದುರಿಸ್ತಾಳೆ. ಈ ಟೈಮಲ್ಲಿ ಅವಳಿಗೆ ತುಂಬ ಸಪೋರ್ಟ್ ಬೇಕು. ಯಾಕೆ ಹಿಂಗೆ ಮಾಡ್ತಾಳೆ? ಈ ಹಳ್ಳಿಯಲ್ಲಿ ಹೇಳ್ತಾರೆ, ಉಣ್ಣಕ್ಕೈತೆ ಉಡಕ್ಕೈತೆ, ಯಾಕೆ ಹಿಂಗೆ ಮಾಡ್ತಾಳೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಕೊಳ್ತಾರೆ. ಅದು ಹೇಳ್ಕೊಳ್ಬಾರ್ದು. ಅವಳಲ್ಲಿ ಏನು ಸಮಸ್ಯೆ ಆಗಿದೆ, ಯಾಕೆ ಈ ರೀತಿ ಮಾಡ್ತಾಳೆ, ಈ ಇಷ್ಟು ದಿನ ಎನರ್ಜಿಟೆಕ್ಕಿಗೆ ತುಂಬ ಚೆನ್ನಾಗಿದ್ಲು, ಈ ಟೈಮಲ್ಲಿ ಯಾಕೆ ಹಂಗೆ ಮಾಡ್ತಾ ಇದ್ದಾಳೆ ಅಂತ ಸ್ವಲ್ಪನಾದರೂ ಅರ್ಥ ಮಾಡ್ಕೋಬೇಕು ಮನೆಯವರು. ಒಂದು ಹೆಣ್ಣು ಮೆನೋಪಾಸ್ ಅನುಭವಿಸ್ತಿದ್ದಾಳೆ ಅಂದರೆ ಅವಳಿಗೆ ಟೀಕೆ ಮಾಡಬಾರ್ದು, ಬದಲಾಗಿ ಜಡ್ಜು ಕೂಡ ಮಾಡಬಾರ್ದು. ಬದಲಾಗಿ ಏನು ಮಾಡಬೇಕು ಅಂದರೆ ಅವಳಿಗೆ ಸಪೋರ್ಟ್ ಮಾಡಬೇಕು. ಸುಮ್ಮನೆ ಟೀಕೆ ಮಾಡೋದು, ಹಿಂಗೆ ಸುಮ್ಮನೆ ಏನೋ ಒಂಥರ ಡ್ರಾಮಾ ಮಾಡ್ತಾ ಇದ್ದಾಳೇನೋ ಅನ್ನೋದಾಗಿರ್ಬೋದು, ಏನೂ ಮಾಡಬಾರ್ದು. ಅವಳನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಏನಾಗ್ತಿದೆ ನಿನಗೆ ಅಂತ ಕೇಳಿಬಿಟ್ಟು ಹಾಸ್ಪಿಟಲ್ಗೆ ಹೋಗೋಣ, ಏನಾದರೂ ಒಂದು ಒಳ್ಳೆ ಮಾತು ಹೇಳಬೇಕು. ಇದು ಅರ್ಧ ಬೇಳೆ ಬೆಂದ ಮೇಲೆ ಸೊಪ್ಪು ಹಾಕಬೇಕು. ಬೇಳೆ ಅರ್ಧ ಬೆಂದಿದೆ, ನಾನೀಗ ಸೊಪ್ಪು ಹಾಕ್ತೀನಿ. ಹೆಚ್ಚಿಟ್ಕೊಂಡಿರೋ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಬೇಳೆ ಜೊತೆಗೆ ಬೇಯಿದೆ, ಇನ್ನು ಆವಾಗ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಹಾಕಬೇಕು, ಇದ್ರ ಜೊತೆಗೆ ಉಪ್ಪಾಕಿ ಬೇಯಿಸಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಯಿಲಿ ಸೊಪ್ಪು ಬೇಳೆ ಜೊತೆಗೆ, ನೆಕ್ಸ್ಟ್ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಬೇಳೆ ಆಲ್ಮೋಸ್ಟ್ ಎಲ್ಲ ಬೆಂದಿದ್ದಾವೆ. ಇನ್ನೊಂದು 2-3 ನಿಮಿಷ ಕುದಿಸಿ ಬೇಳೆಯನ್ನು ನಾನು ಬಸ್ಕೊಂಡು ಒಗ್ಗರಣೆ ಹಾಕ್ತೀನಿ. ನೋಡಿ, ಎಲ್ಲ ಬೆಂದಿದೆ. ಇವಾಗ ಇವನ್ನು ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ, ಫ್ಯಾಮಿಲಿಗೋಸ್ಕರ, ಅತ್ತೆ ಮಾವ ಎಲ್ಲವನ್ನು ತ್ಯಾಗ ಮಾಡಿರ್ತಾಳೆ. ಬಸಿತಾ ಇದೀನಿ, ನೋಡ್ತಾ ಇರುವಾಗ ಮೆನೋಪಾಸ್ ಬಂದಾಗ ಸಪೋರ್ಟ್ ಮಾಡಬೇಕು. ಅವಳ ಆರೋಗ್ಯದ ಕಡೆ ಗಮನ ಕೊಡಬೇಕು ಹಸ್ಬೆಂಡ್ ಆದವರು. ಮೇಯ್ನ್ ಅಂದರೆ ಹಸ್ಬೆಂಡೇ ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ಇನ್ನು ಬೇಳೆ ರುಬ್ಬುವಾಗ ಸ್ವಲ್ಪ ಹಾಕ್ಕೊಳ್ತೀನಿ, ಇದು ಮಸಾಲ ರುಬ್ಬುವಾಗ
ಮೇನ್ ಹಸ್ಬೆಂಡ್ ಅವಳನ್ನ ಆರೋಗ್ಯ ವಿಚಾರಿಸ್ಬೇಕು, ತುಂಬ ಕಾಳಜಿ ಇರಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು. ನಿನಗೆ ಏನಾಗಿದೆ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಯಾವಾಗಲೂ ಅಂತ ಹೇಳ್ತಾ ಇರಬೇಕು. ಜೊತೆಗೆ ಕೆಲಸದ ಸಮಯದಲ್ಲಿ ಸಹ ಮಕ್ಕಳು ಸಹ ಅರ್ಥ ಮಾಡ್ಕೋಬೇಕು ಅಮ್ಮನನ್ನು. ಮಕ್ಕಳು ಸಹ, ನಾವು ಸಹ ಹೆಣ್ಮಕ್ಳು ಹೆಲ್ದಿಯಾಗಿರಬೇಕು, ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಬೇಕು. ಹಾಗೆ ಹೆಲ್ದಿ ಆಹಾರ ತಿನ್ನಬೇಕು, ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ತಿನ್ನಬೇಕು. ಈ ಸಮಯದಲ್ಲಿ ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಆಮೇಲೆ ಮಾನಸಿಕ ಆರೋಗ್ಯಕ್ಕಾಗಿ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟು. ಈ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ನಾನು. ಇವನ್ನೆಲ್ಲವನ್ನು ನಾವು ಸಹ ನೆಗ್ಲೆಕ್ಟ್ ಮಾಡಬಾರ್ದು, ಮಾಡ್ತಾ ಇರಬೇಕು. ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ರುಬ್ಕೊಳ್ಳೋಣ. ಇದಕ್ಕೂ ಹಾಕಿದ್ನೆಲ್ಲ ಸ್ವಲ್ಪ ಒಗ್ಗರಣೆಗೂ ಬೇರೆ ಹಾಕ್ತೀನಿ. ಇದನ್ನು ರುಬ್ಕೊಳ್ತೀನಿ ನಾನು. ರುಬ್ಕೊಂಡು ಇದಕ್ಕೆ ಹಾಕ್ತೀನಿ ನಾನು. ಇದು ಹುಳಿ ಹಿಂಡಿದ್ದೀನಿ ನಾನು, ನಿಂಬೆ ಹುಳಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಬೇಕಾದರೆ ಹುಣಸೆ ಹುಳಿ ಸಹ ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಒಡೆದೋಗ್ಬಿಟ್ಟಿದೆ. ಇಲ್ಲಿ ನನಗೆ ಗೊತ್ತಾಗಿಲ್ಲ, ಅದಕ್ಕೆ ನಾನು ಹಿಡ್ಕೊಂಡಿದ್ದೆ. ಇದು ಹೋಗ್ಬಿಟ್ಟಿದೆ, ಇದು ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಇದೇ ನೀರನ್ನು ಹಾಕ್ಕೊಳ್ಳಿ, ಮತ್ತೆ ನೀರು ಎಕ್ಸ್ಟ್ರಾ ಹಾಕ್ಬಿಟ್ರೆ ಅದು ತೆಳ್ಳಗಾಗುತ್ತೆ, ಅಷ್ಟೇ ಟೇಸ್ಟ್ ಬರುತ್ತೆ. ಇದೇ ನೀರು ಹಾಕ್ಕೊಂಡು ಸ್ವಲ್ಪ ಅಂದರೆ ಸುಮ್ಮನೆ ನೀರು ಆಗಿರುತ್ತೆ, ಅಷ್ಟೊಂದು ಟೇಸ್ಟ್ ಬರೋದು. ಅದಕ್ಕೋಸ್ಕರ ಇದೇ ನೀರು ಹಾಕಿ ನಾವು ರುಬ್ಕೊಂಡು ಕಟ್ಟಾಕ್ಬೋದು. ಇದು ಬೇಕಾದ್ರೆ ಸ್ವಲ್ಪ ಹುಳಿ ಉಪ್ಪು ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಬೋದು. ಇದನ್ನು ರೆಡಿ ಆಯಿತು. ಸಖತ್ತಾಗಿದೆ. ಉಪ್ಪು ಚೆಕ್ ಮಾಡೋಣ, ಸ್ವಲ್ಪ ಉಪ್ಪು ಪಾತ್ರೆ. ಉಪ್ಪು ಹುಳಿ ಎಲ್ಲ ಪರ್ಫೆಕ್ಟಾಗಿದೆ. ಸ್ವಲ್ಪ ಖಾರ ಆಗಿದೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತಾರೆ. ಅದು ಮುದ್ದೆಗೆ ಊಟ ಮಾಡುವಾಗ ಅದು ಕರೆಕ್ಟ್ ಆಗುತ್ತೆ. ನಾನು ಅದಕ್ಕೊಂದು ಮುಳುಗಾಯಿ ಸುಟ್ಟಾಕ್ತೀನಿ, ಹಾಗಾಗಿ ಕರೆಕ್ಟ್ ಆಗುತ್ತೆ ಅದು. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಇದನ್ನು ಯೂಸ್ ಮಾಡ್ಕೊಳ್ತೀನಿ ನಾನು ಪಾತ್ರೆನ. ಕಾಳು ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಪರವಾಗಿಲ್ಲ, ಏನಾಗಿಲ್ಲ. ಮಾಡ್ಕೊಂಡು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿದೆ ಸ್ವಲ್ಪ ಉಪ್ಪಾಗಿರಲಿಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ. ಯಾಕಂದರೆ ಇದಕ್ಕೆ ಉಪ್ಪು ಹಾಕಿರ್ತೀವಲ್ವ, ನೋಡ್ಕೊಂಡು ಹಾಕ್ಬೇಕು. ಬೇಕಾದರೆ ಕೊಬ್ಬರಿ ತುರಿ ಹಾಕ್ಬೋದು. ಇದು ಕಾಳು ಅಂತೀವಿ, ಕೆಲವರು ಪಲ್ಯ ಅಂತಾರೆ. ರೆಡಿ ಆಯಿತು.
ನಾನು ಒಂದು 2 ಬದನೆಕಾಯಿ ಸುಟ್ಕೊಳ್ತೀನಿ. ಅದು ಉದಕಕ್ಕೆ ಹಾಕಿ ಸುಟ್ಕೊಳ್ತೀನಿ. ಫ್ರೆಂಡ್ಸ್, ಮೆನೋಪಾಸ್ ಅನ್ನೋದು ಇದು ಒಂದು ಡಿಸೀಸ್ ಅಲ್ಲ. ಯಾರಾದರೂ ನನ್ನ ಅಣ್ಣ ತಮ್ಮಂದಿರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ತಮ್ಮ ಹೆಂಡತಿಯನ್ನು ಅಥವಾ ವೈಫನ್ನು ಅರ್ಥ ಮಾಡ್ಕೊಳ್ಳಿ. ಅವಳು ಸುಮ್ಮನೆ ಸಿಟ್ಟು ಕೋಪ ಬರೋದಿಲ್ಲ. ಹಾಗೆ ಮಕ್ಕಳು ಸಹ ಅರ್ಥ ಮಾಡ್ಕೋಬೇಕು. ಒಂದು ಸರಿ ಅವ್ರನ್ನ ಚೆಕಪ್ ಮಾಡಿಸ್ಕೊಂಡು ಬಂದರೆ ಡಾಕ್ಟ್ರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳಿ. ಇದು ಏನು ಒಂದು ಕಾಯಿಲೆನೂ ಅಲ್ಲ. ಹಾಗಂತ ಇದು ಒಂದು ಸಹಜ ಒಂದು ಹಂತ ಅನ್ಬೋದು. ಒಂದು ಲಾಸ್ಟ್ ಪೀರಿಯಡ್ಸ್ ಅಂತ ಲಾಸ್ಟ್ ಹಂತ ಅಷ್ಟೇ ಇದು. ಇವಳಿಗೆ ಈ ಟೈಮ್ನಲ್ಲಿ ಏನು ಬೇಕು ಅಂದರೆ ಪ್ರೀತಿ, ಕಾಳಜಿ, ಬೆಲೆ, ಗೌರವ ಇವನ್ನೆಲ್ಲ ಕೊಡಬೇಕು. ಇಷ್ಟು ಕೊಟ್ಟರೆ ಸಾಕು, ಅವಳು ಧೈರ್ಯದಿಂದ ಇರ್ತಾಳೆ. ಇಲ್ಲಿಂದ ಹೊಸ ಜೀವನವನ್ನು ಆರಂಭ ಮಾಡ್ತಾಳೆ. ಇದು ಎಲ್ಲರಿಗೂ ಆಗ್ತಕ್ಕಂಥ, ಹೆಣ್ಮಕ್ಳಿಗೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಾವು ಹೆಣ್ಮಕ್ಳು. ಈ ಟೈಮ್ನಲ್ಲಿ ಎಲ್ಲವರ ಪ್ರೀತಿ ಇದ್ದರೆ, ಮಾರಲ್ ಸಪೋರ್ಟ್ ಇದ್ದರೆ ಖಂಡಿತ ಅವಳು ಏನಾದರೂ ಒಂದು ನಿರ್ಧಾರ ತಗೊಳ್ತಾಳೆ. ಇಲ್ಲ ಅಂದರೆ ತುಂಬ ಅವಳಿಗೆ ಮಾನಸಿಕವಾಗಿ ಘಾಸಿ ಆಗ್ತಾಳೆ. ಹಾಗಾಗಿ ನೀವು ಈ ಟೈಮ್ನಲ್ಲಿ ಒಂದ್ಸಲ ಚೆಕಪ್ ಮಾಡಿಸಿ ಅವಳಿಗೆ ಏನು ಆಗ್ತಿದೆ ಅಂತ ಡಾಕ್ಟರ್ ಸಲಹೆ ಕೇಳಿ ಅದಕ್ಕೆ ತಕ್ಕಂತೆ ನೀವು ಮೆಡಿಷನ್ ಆಗಿರ್ಬೋದು, ಅವಳಿಗೆಲ್ಲ ಪ್ರೀತಿ, ಪ್ರೇಮ, ಬೆಲೆ, ಗೌರವ ಇವನ್ನೆಲ್ಲ ಕೊಟ್ಟರೆ ಅವಳು ಸಹ ಖುಷಿಯಿಂದಾಗಿ ಜೀವನ ನಡೆಸ್ಕೊಂಡು ನಿಮ್ಮೆಲ್ಲರ ಜೊತೆ ಖುಷಿಯಾಗಿ ಇರ್ತಾಳೆ. ಇದೊಂದೇ ನನ್ನ ರಿಕ್ವೆಸ್ಟ್ ಅಂತ. ಯಾಕಂದರೆ ನಾನು ಇದನ್ನು ಅನುಭವಿಸ್ತಾ ಇರೋದ್ರಿಂದ 40+50 ಒಳಗೆ ನನಗೂ ಆಗಿರೋದ್ರಿಂದ, ಆ ಥರ ನಾನೀಗ ಅನುಭವಿಸೋದ್ರಿಂದ, ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ. ಈ ಮೂಡ್ ಸ್ವಿಂಗ್ ಆಗೋದು, ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಬಟ್ ಆ ಕೆಲಸ ಮಾಡೋಕ್ಕೆ ಹೋದಾಗ ಆಗಲ್ಲ, ಮೂಡ್ ಸ್ವಿಂಗ್ ಆಗುತ್ತೆ. ಈ ರೀತಿ ಎಲ್ಲ ಅನುಭವಗಳು ನನಗೂ ಆಗೋದ್ರಿಂದ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಇದು ನಾನೇನು ಯಾವುದೇ ಒಂದು ಡಾಕ್ಟರ್ ಸಲಹೆ ಏನು ತೊಗೊಂಡಿಲ್ಲ. ನಾನು ಇನ್ಮೇಲೆ ಪ್ರಿಕಾಷನ್ ತೊಗೋಬೇಕು. ಸೊ ಹಾಗಾಗಿ ಇದನ್ನು ಬಿಟ್ಕೊಂಡ್ರೆ ನಾವು ಈ ಮೆನೋಪಾಸ್ ಆಗಿದೆ ಬಿಡು, ಮುಟ್ಟು ನಿಂತಿದೆ, ಋತುಚಕ್ರ ಎಲ್ಲ ಬಂದಾಗಿದೆ ಅಂತ ನಾವು ತಿಳ್ಕೊಂಡು ಹೆಣ್ಮಕ್ಳು ಮನೆಯಲ್ಲೇ ಒಂದು ಡಿಸೈಡ್ ಮಾಡಬಾರ್ದು. ಹೋಗ್ಬೇಕಿಲ್ಲ. ಇದರಿಂದ ಒಂದು ಜಾಯಿಂಟ್ ಪೇಯ್ನ್ ಬರುತ್ತೆ, ಕಾಲು ನೋವು, ಕೈ ನೋವು ಸ್ಟಾರ್ಟ್ ಆಗ್ತವೆ, ಕಾಲು ನೋವು, ಈ ಮಂಡಿ ನೋವೆಲ್ಲ ಸ್ಟಾರ್ಟ್ ಆಗ್ತವೆ. ಅದೇ ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಕಡಿಮೆ ಆಗುತ್ತಲ್ವ. ಹಾಗಾಗಿ ಇಲ್ಲಿಂದ BP, ಶುಗರು, ಈ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ಬೇಕು. ಹೆಣ್ಮಕ್ಳು ಏನೂ ಆಗಿಲ್ಲ, ನಮ್ಮದು ಮುಟ್ಟು ನಿಂತಿದೆ ಅಂತ ದಯವಿಟ್ಟು ಮನೆಯಲ್ಲೇ ನಾವು ಡಿಸೈಡ್ ಮಾಡಿ ಇರಬಾರ್ದು. ಹೋಗಿ ಒಂದು ಸತಿ ಚೆಕಪ್ ಮಾಡಿಸ್ಕೊಂಡು ಬರೋದ್ರಲ್ಲಿ ತಪ್ಪೇನಿಲ್ಲ. ಇವಾಗ ಬ್ಲಡ್ ಚೆಕಪ್ ಮಾಡಿಸ್ಲೇಬೇಕು. ಹಾಗಾಗಿ ನಾವು ಕಳೆಯಿಂದ ಬೇಡ್ಕೊಳ್ತೀನಿ ಅಂತ ಪ್ರಿಕಾಷನ್ ಇದ್ರ ಬಗ್ಗೆ ತಗೊಳ್ತೀನಿ. ಜೊತೆಗೆ ಒಂದು ಸ್ವಲ್ಪ ಯೋಗ, ಮೆಡಿಟೇಷನ್ನು, ಎಕ್ಸಸೈಸು ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಹೆಲ್ದಿ ಆಹಾರ ಅಂದರೆ ಫುಡ್, ಒಳ್ಳೊಳ್ಳೆ ಫುಡ್ ತಿನ್ನಿ. ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲಾಗಿರ್ಬೋದು, ಈ ಟೈಮಲ್ಲಿ ತುಂಬ ಅಗತ್ಯ. ಪ್ರೋಟೀನು ಅದೆಲ್ಲ ತುಂಬ ಅಗತ್ಯ ಆಗಿರುತ್ತೆ. ಈ ಪನ್ನೀರು, ಈ ಮಿಲ್ಕ್ ಐಟಮ್ ಏನಿದೆಯಲ್ಲ ಅದನ್ನು ಸ್ವಲ್ಪ ತಗೊಳ್ಬೇಕು. ಕಾರ್ಬೋಹೈಡ್ರೇಟು ನೋಡಿಕೊಂಡು ಒಂದು ಬ್ಯಾಲೆನ್ಸ್ ಡಯಟ್ ಫುಡ್ ತಿಂದರೆ ನೀವು ಹೆಲ್ದಿಯಾಗಿರ್ತೀರಂತ ನಾನು ಹೇಳ್ತೀನಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದು ತುಂಬ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.